it is biased, how they are working against Siddaramaiah, Honorable Chief Minister of Karnataka and Congress party in the country, particularly opposition parties, ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಇಡಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥದ್ದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ ಅವರು ನಡ್ಕೊಳ್ತಾ ಇರುವಂಥ ರೀತಿನಲ್ಲಿ ಎಷ್ಟು ವ್ಯತ್ಯಾಸಗಳಿದ್ದಾವೆ ಎನ್ನುವಂಥದ್ದಕ್ಕೆ ನಾನು ಸ್ಪಷ್ಟ ಉದಾಹರಣೆಯನ್ನು ಕೊಡ್ತೀನಿ. ಇಡಿ ಬಿಜೆಪಿ ಮತ್ತು RSSನವರ ಬಾಲಂಗೋಚಿ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಇಟ್ ಹಸ್ ಆಲ್ರೆಡಿ ಲಾಸ್ಟ್ ಇಟ್ಸ್ ಓನ್ ಸ್ಯಾಂಕ್ಟಿಟಿ. All investigating agencies in the country have lost as soon as Mr. Narendra Modi had become Prime Minister of the country. They are all working as agencies of BJP and RSS ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ದರ್ದ್ ಏನು ಬಂದಿತ್ತು, ಯಾರಿಗೆ ಹೇಳಿದ್ರು ನಿಮಗೆ? ತನಿಖೆಯನ್ನು ಪೂರ್ಣಗೊಳಿಸಿದ್ದೀರಾ? ಹೈಕೋರ್ಟ್ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ಯಾ? ರೆಪ್ರೆಸೆಂಟೇಟಿವ್ ಆ್ಯಕ್ಟು ಅಲ್ಲ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಾದರೂ ನಿಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದೆಯಾ? ಯಾರು ಡೈರೆಕ್ಷನ್ಸ್ ಕೊಟ್ಟಿರೋದು? ಬಿಜೆಪಿಯವರ, RSSನವರ? ಇಡಿ ಶುಡ್ ಕಮ್ ಔಟ್. ವಿ ಡಿಮ್ಯಾಂಡ್ ಆನ್ಸರ್ ಫ್ರಮ್ ದಿ ಇಡಿ. ಹೂ ಈಸ್ ಗೈಡಿಂಗ್? ಅರ್ಧ ತನಿಖೆಯಲ್ಲಿರಬೇಕಾದ್ರೆ ನೀವು ಕಾಲಕ್ಕೆ ಪತ್ರಿಕಾ ಹೇಳಿಕೆಯನ್ನು, ಸುಳ್ಳು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? Bengaluru Zonal Office ED has provisionally attached 142 immovable properties having market value rupees 300 crores under the provisions of the Prevention of Money Laundering Act PMLA 2002 in connection with the case against Siddaramaiah, the incumbent Chief Minister of Karnataka and others. The attached properties are registered in the name of various individuals who are working as real estate business and agents. ಈ ಪ್ಯಾರಾಗ್ರಾಫ್ಗೆ ನನಗೆ ಉತ್ತರ ಬೇಕು. ಇಡಿ ಅವರು ಹೇಳಬೇಕು, ಸಿದ್ದರಾಮಯ್ಯನವ್ರದ್ದು 14 ಸೈಟ್ ಇದೆಯಾ? ಎಸ್, ಇಡಿ ಅವರೇ ದಯಮಾಡಿ ನೀವು ಇಲ್ಲ, ಯು ಹ್ಯಾವ್ ಮೆನ್ಷನ್ಡ್ ಪರ್ಟಿಕ್ಯುಲರ್ ನೇಮ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ, ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರಿ. 14 ಸೈಟ್ಗಳು ಸಿದ್ದರಾಮಯ್ಯನವ್ರ ಹೆಸರಲ್ಲಿದ್ದಾವಾ? ಅವ್ರ ಮನೆಯವರ ಹೆಸರಲ್ಲಿರುವಂಥ ಸೈಟ್ನ ಈಗ ಆಗಲೇ ವಾಪಸ್ಸು ಮೂಡಾದವ್ರಿಗೆ ಕೊಟ್ಟು ರಿಜಿಸ್ಟ್ರೇಷನ್ ಮೂಡಾಗಿ ಆಗಿ ಹೋಗಿದೆ. ಇದು ಮೂಡ ಸೊತ್ತೀಗ. ಇಟ್ ಇಸ್ ನಾಟ್ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಐದರ್ BM Parvati or Siddaramaiah or somebody else. All the 14 sites now they are under the control of Mysore Urban Development Authority. That means it belongs to government. Then how can you mention the name of Siddaramaiah? What has made you to mention the name of Siddaramaiah? What is your intention? What is the mala fide intention? What is the bona fide intention of ED? ED should not be under the mouthpiece of BJP and RSS. ಇದೆಯಾ? 14 ಸೈಟ್ ಸಿದ್ದರಾಮಯ್ಯನವರ ಹೆಸರಲ್ಲಿ ಇದೆಯಾ? ಇಲ್ಲ BM Parvati ಅವರ ಹೆಸರಲ್ಲಿ ಇದೆಯಾ ಅನ್ನುವಂಥ ದಯಮಾಡಿ ಹೇಳಬೇಕು. ಆಮೇಲೆ ನೀವು ಹೇಳ್ತೀರಿ 142 ಸೈಟು ಅಟ್ಯಾಚ್ ಮಾಡಿದ್ದೀವಿ ಅಂತ. ಪಟ್ಟಿ ಬಿಡುಗಡೆ ಮಾಡಿ, ಯಾವ್ಯಾವ ಸೈಟು ಅನ್ನುವಂಥದ್ದು ಹೇಳಿ, ಯಾರ್ಯಾರ್ದು ಅಂತ ಹೇಳ್ರಿ. ನಿಮ್ಗೆ ಇಡಿಗೆ ತಾಕತ್ತಿದ್ರೆ, ನಿಮ್ಮ ಅಫಿಷಿಯಲ್ಸ್ಗೆ ತಾಕತ್ತಿದ್ರೆ ದಯಮಾಡಿ ಶುಡ್ ಕಮ್ ಔಟ್ ವಿತ್ ದ ಲಿಸ್ಟ್. ಯಾರ್ಯಾರು ಬಿನಾಮಿ ಹೆಸರಲ್ಲಿದೆ, ಯಾರು ಇಂಡಿವಿಜುವಲ್ಸ್ ಹೆಸರಿದೆ, ಯಾರ್ದೋ, ಯಾರು ಇನ್ಫ್ಲೂಯೆನ್ಸ್ ಮಾಡಿ ಕೊಡ್ಸಿದ್ದಾರೆ ಅನ್ನುವಂಥದ್ದು ದಯಮಾಡಿ ಪ್ಲೀಸ್ ಸ್ಪೆಲ್ ಔಟ್. ಕ್ಯಾನ್ ಇಟ್ ಪಾಸಿಬಲ್ ಫಾರ್ ಯು ಡೂ ದ್ಯಾಟ್? ನಾನು ಮಾಹಿತಿ ತಗೊಂಡಿದ್ದೀನಿ ಒಂದಷ್ಟು. ಐ ಹ್ಯಾವ್ ಟೇಕನ್ ದಿ ಇನ್ಫಾರ್ಮೇಷನ್ ಅಂಡರ್ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್. ಆಸ್ ಆಫ್ ಟುಡೇ they have confiscated, andre they have written a letter to Muda that 168 sites so far they are going to confiscate anta. 168 ಸೈಟ್, 160 ಸೈಟ್ಗಳಲ್ಲಿ ಈ 14 ಸೈಟ್ಗಳಿಲ್ಲ. 168 ಸೈಟ್ಗಳ ಪೈಕಿ 14 ಸೈಟ್ಗಳು ಇಲ್ಲ. ಐ ಆಮ್ ವೆರಿ ಬೋಲ್ಡ್ಲಿ ಟೆಲ್ಲಿಂಗ್. ಇಲ್ಲೂ ಅಷ್ಟೇ ಭಾಳ ಸ್ಪೆಸಿಫಿಕ್ ಆಗಿಲ್ಲ, ಭಾಳ ಕನ್ನಿಂಗ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. 14 ಸೈಟ್ಗಳು ಇದು ಒಳಗಡೆ ಇದಾವೆ ಅನ್ನುವಂಥದ್ದು ಹೇಳಿಲ್ಲ ಅವರು. 148 ಅಂತ ಮೆನ್ಷನ್ ಮಾಡಿದ್ದಾರೆ ಅವತ್ತಿನ ದಿವಸ. ಇವತ್ತಿಗೆ 168 ಸೈಟ್ಗಳು ಯಾವುವು ಅವೆಲ್ಲ? ನಾನು ತಗೊಂಡಿರೋ ಮಾಹಿತಿ ಪ್ರಕಾರ some of the sites are belonging to 2 real estate people. One is Manjunath from Bangalore, other one is Jairam from Mysore. The third one is Cathedral Parish Society, Christian ಸಂಸ್ಥೆ.
ಕ್ಯಾಥಡ್ರಲ್ ಪ್ಯಾರಿಸ್ ಸೊಸೈಟಿ. ಇಷ್ಟು 3 ಜನದ್ದು ನನಗಿರುವ ಮಾಹಿತಿ ಪ್ರಕಾರ 63 ಸೈಟ್ಗಳು. ಅದೇ ನನ್ನ ಮಾಹಿತಿ ಅಂತಾನೆ ತಗೊಳ್ಳಿ, ನನ್ನ ಮಾಹಿತಿನ ತಗೊಳ್ಳಿ, ಹೇಳ್ತೀನಿ, ಆಮೇಲೆ ನೀವು ಕೇಳಿ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು. ನೋ ಐ ಆಮ್ ಟೆಲ್ಲಿಂಗ್ ಯು ನೌ, ಕ್ಲಾರಿಫೈಯಿಂಗ್ ಇಟ್ಸ್ ಮೈ ಇನ್ಫಾರ್ಮೇಶನ್. It's my information. I am clarifying yourself for myself. Please take it. That is as per my information. My information definitely it has to either come from RTI or it has to come from some other source. How you are getting information? You are getting information through so many channels. No. You are getting information. How you are making news? You are making news through your own channels. You are getting the information through your own sources. Like that, we have our own sources. I have my own sources. That we will discuss afterwards. So, idu, sir. Second paragraph ಓದ್ತೀನಿ ನಾನು. ಇಷ್ಟು ಸೈಟ್, ಸಾರಿ, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್. 168 ಸೈಟ್ಗಳ ಪೈಕಿ 63 ಸೈಟ್ಗಳು ಬಿಲಾಂಗ್ಸ್ ಟು ದೀಸ್ 3 ಆರ್ಗನೈಸೇಷನ್ಸ್. ಇಬ್ಬರು ರಿಯಲ್ ಎಸ್ಟೇಟ್ನವರು, ಒಂದು ಪ್ಯಾರಿಸ್ ಸೊಸೈಟಿ. ಪ್ಯಾರಿಸ್ ಸೊಸೈಟಿ is also overtaken by one real estate agency along with the previous corporation Muda commissioner Dinesh Kumar. ಇನ್ನು ಮಿಕ್ಕಿದ್ದು 92 ಸೈಟ್ಗಳು ಯಾರೋ ಅಂತ ದಯಮಾಡಿ ಇಡಿ ಅವರು ಸ್ಪಷ್ಟಪಡಿಸಬೇಕು. ಮತ್ತೆ ನಾನು ಹೇಳ್ತೀನಿ ರಾಮಣ್ಣವರೇ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ 97 ಸೈಟ್ಸ್ಗಳು ಬಿಲಾಂಗಿಂಗ್ ಟು ಬಿಜೆಪಿ ಅಂಡ್ ಜೆಡಿಎಸ್ ಲೀಡರ್ಸ್. 97 ಸೈಟ್ಗಳು ಬಿಲಾಂಗಿಂಗ್ ಟು BJP and JDS leaders. All those sites are being registered in the name of some Binami names. But who are the owners? Original owners, BJP and JDS leaders. How many of them are from Congress party? No, to ನೀವೇ ಹೇಳಿ, ಇಡಿನೇ ಹೇಳಿ. ಆಮೇಲೆ I will come to the second part. ED initiated investigation on the basis of an FIR registered by the Lokayukta Police Mysore under the various sections of IPC 1860 and Prevention of Corruption Act 1988 against Siddaramaiah and others, who is the incumbent Chief Minister of Karnataka. ಅರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನು ನನ್ನ ಕಳ್ಳ ಅಂದ ಸ್ವಾಮಿ ಅಂದರೆ ಸೋಮೋಟೋ ಈ ವಿಲ್ ಆಟೋಮೆಟಿಕ್ಲಿ ಕಾಗ್ನಿಜೆನ್ಸ್ ಅಫೆನ್ಸ್ ಇದ್ರೆ ನೀವೇನು ಹೇಳಿಕೆ ಕೊಡ್ತೀರೋ ಅದರ ಬೇಸಿಸ್ ಮೇಲೆ ಒಂದು FIR ಆಗುತ್ತೆ. FIR ಆಗಿದ ತಕ್ಷಣ ಯು ಆರ್ ಕಮಿಂಗ್ ಟು ಕನ್ಕ್ಲೂಷನ್ ಸಿದ್ದರಾಮಯ್ಯ ಈಸ್ ಗಿಲ್ಟಿನಾ? ಅಕ್ಯೂಸ್ಡ್ ಯಾರೋ ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನೋನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಕೊಟ್ಟಂಥ ದೂರಿನ ಆಧಾರದ ಮೇರೆಗೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಇದನ್ನು ಕೇಸ್ ರಿಜಿಸ್ಟರ್ ಮಾಡಿ FIR ಮಾಡಿ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಒಂದು ಏಜೆನ್ಸಿ ತನಿಖೆ ಮಾಡ್ತಾ ಇರಬೇಕಾದ್ರೆ ಆ ಏಜೆನ್ಸಿ ತನಿಖೆ ಮಾಡ್ತಾ ಇರುವಂತ ಸೆಕ್ಷನ್ಸ್ಗಳನ್ನ ನೀವು ಪಿಕಪ್ ಮಾಡ್ಕೊಂಡು ಇಡಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಕಾನೂನಲ್ಲಿ ಅವಕಾಶ ಇದೆಯಾ? ನೀವೇ ಮೆನ್ಷನ್ ಮಾಡಿದ್ದೀರಿ, ಲೋಕಾಯುಕ್ತ ಕೇಸು ರಿಜಿಸ್ಟರ್ ಮಾಡಿರುವಂಥ ಸೆಕ್ಷನ್ಸ್ಗಳ ಆಧಾರದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ನೀವು ಯಾರು ಹೇಳಿದ್ದು? ಇಡಿ ಹ್ಯಾಸ್ ಟು ಕಮ್ ಇನ್ ಟು ಪ್ಲೇ ಓನ್ಲಿ ಇನ್ ಕೇಸ್ ಇಫ್ ದ ಸ್ಟೇಟ್ ಗವರ್ಮೆಂಟ್ or central government or court should hand over the case. ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲಿ, ಇದನ್ನ ನೀವು ಮನಿ ಲಾಂಡ್ರಿಂಗ್ ಆಗಿರೋದಕ್ಕೆ ಮಾತ್ರ ಇಡಿ ಎಂಟ್ರಿ ತಗೊಳ್ಳುವಂಥದಕ್ಕೆ ಅವಕಾಶ. ಆಮೇಲೆ ನೀವು ಹೇಳ್ತೀರಿ 3ನೇ ಪ್ಯಾರಾಗ್ರಾಫ್ ಮನಿ ಲಾಂಡ್ರಿಂಗ್ ಇಲ್ಲ ಆಗಿದೆ ಅಂತ ಹೇಳ್ತೀರಿ. ಹೆಂಗಾಗಿದೆ? ಏನ್ ಹೇಳ್ತೀರಿ ನೀವು? ಇಟ್ ಈಸ್ ಅಲ್ಲೆಜ್ಡ್ ದಟ್ ಸಿದ್ದರಾಮಯ್ಯ ಇಸ್ ಯೂಸ್ಡ್. ಎಸ್, ಪ್ಲೀಸ್ ನೋಟ್ ದ ಪಾಯಿಂಟ್. ಇಟ್ ಈಸ್ ಅಲ್ಲೆಜ್ಡ್, ಆರೋಪ ಮಾಡಲಾಗಿದೆ, ಆರೋಪಿತ ಅಲ್ಲ. ಅಲ್ಲೆಜ್ಡ್. ಹೂ ಹ್ಯಾಸ್ ಅಲ್ಲೆಜ್ಡ್? Who alleged? A criminal person has alleged. Who is the criminal person? One Mr. Snehemai Krishna. He himself is a criminal. He is alleged. Oh, and criminal Snehemai Krishna alleged ಮಾಡಿದ ತಕ್ಷಣ he says he has used his political influence to get the compensation of 14 sites in the name of the wife, Srimati BP Parvati, in lieu of 3 acres 16 kuntas of land acquired by Muda. The land was originally acquired by Muda for rupees 3,24,700. The compensation in the form of 14 sites at post locality is worth rupees 56 crores. The role of ex-Muda Commissioner DB Natesh has emerged as instrumental in illegal allotment of compensation sites to Srimati BM Parvati ಅಂತ ಹೇಳ್ತೀವಿ.
ರಾಮಣ್ಣ ಅವರೇ, ಇದು ಪೋಸ್ಟ್ ಲೊಕ್ಯಾಲಿಟಿ. ತಾವು ಮೈಸೂರು ಇಂಚಿಂಚು ಗೊತ್ತು ನಿಮಗೆ, ರಿಯಲ್ ಎಸ್ಟೇಟು ಏನು ಎತ್ತ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ. ಯಾಕೆಂದ್ರೆ ಭಾಳ ನ್ಯೂಸ್ ಮಾಡ್ತಿರ್ತೀರಿ, ನ್ಯೂಸ್ ಹೇಳ್ತಿರ್ತೀರಿ. ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ. ಈ 56 ಕೋಟಿ 14 ಸೈಟ್ಗೆ ಅಂದರೆ ಅವ್ರಿಗೆ ಕೊಟ್ಟಿರುವಂಥ ಕಾಂಪೆನ್ಸೇಷನ್ 34,000 ಸ್ಕ್ವೇರ್ ಫೀಟ್. 56 ಕೋಟಿ ಡಿವೈಡೆಡ್ ಬೈ 34,000 ಸ್ಕ್ವೇರ್ ಫೀಟ್ ಅಂದರೆ 17,000 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಬಿತ್ತು. ದಯಮಾಡಿ ತಾವು ವಿಜಯನಗರ 4th ಸ್ಟೇಜಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ 17,000 ರೂಪಾಯಿ ಇದೆಯಾ? ತಾವೊಂಚೂರು ನನಗೆ ಕ್ಲಾರಿಫಿಕೇಶನ್ ಮಾಡಬೇಕು. ತಾವು ಮಾರ್ಕೆಟ್ ವ್ಯಾಲ್ಯೂನೇ ಆಗಲಿ, ಮೂಡಾ ವ್ಯಾಲ್ಯೂನೇ ಆಗಲಿ, ಏನೇ ಆಗಿರಲಿ, ಇಷ್ಟರ ಮಟ್ಟಿಗೆ ಬ್ಲಾಂಟೆಂಟ್ ಲೈಫ್ ಬೈ ಇಡಿ ನಾಚಿಕೆ ಆಗಬೇಕು. ಇಡಿಗೆ ನಾಚಿಕೆ ಆಗಬೇಕು. ಲೆಟ್ ಇಟ್ ಬಿ ಎನಿಥಿಂಗ್. ವಿಜಯನಗರ 4th ಸ್ಟೇಜಲ್ಲಿ ದಯಮಾಡಿ ನಂದೊಂದು ಸೈಟ್ ಇದೆ, ಮಾಡಿಸ್ಕೊಡಿ ನನಗೆ. 10,000 ರೂಪಾಯಿ ತಗೊಳ್ಳೋದಿಲ್ಲ. ನನಗೆ ಮಾಡಿಸ್ಕೊಡಿ ಸ್ವಾಮಿ. ಕಮರ್ಷಿಯಲ್ ಸೈಟ್ ನನ್ನ ಹತ್ರ ಇದೆ. 40/65 ಸೈಟ್ ಇದೆ ನಂದು ಅಲ್ಲಿ, ನಮ್ಮ ರಿಲೇಟಿವ್ದು. ನನಗೆ 17,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕೊಡ್ಬಿಟ್ಟು ಮಾಡಿಸ್ಕೊಡಿ. ಹೌ ವಿಲ್ ಬಿ ಏಬಲ್ ಟು ಟೆಲ್ ದ ಲೈಫ್? ಇಡಿ ಅವರೇ ಮಾಡಬೇಕು. ಎಸ್, ಅವರೇ ಮಾಡಿಸ್ಬೇಕು ಅಂದ್ರೆ ಇಡಿ ಈಸ್ ಟೆಲ್ಲಿಂಗ್ 56 ಕೋಟಿ 14 ಸೈಟ್ ವ್ಯಾಲ್ಯೂ ಅಂತೀರಿ ನೀವು. 3 ಎಕರೆ 16 ಗುಂಟೆ ನಮ್ಮ ಜಾಗನ ಬರೀ 3 ಲಕ್ಷಕ್ಕೆ ವ್ಯಾಲ್ಯೂ ಮಾಡ್ತೀರಾ ನೀವು? 3 ಲಕ್ಷಕ್ಕೆ ಕೊಡಿಸಿ. ಮತ್ತೆ ದೇವನೂರು ಬಡಾವಣೆಯಲ್ಲಿ 3 ಲಕ್ಷ ರೂಪಾಯಿ ಕೊಡಿಸ್ಬಿಡಿ. ಹಂಗಾರೆ 10 ಲಕ್ಷ ಕೊಡ್ತೀವಿ, ಕೊಡಿಸಿ. 1 ಕೋಟಿ ಕೊಡ್ತೀವಿ, 1 ಎಕರೆ ಕೊಡಿಸಿ. ಅಂಡರ್ whose guidance ED is acting? What is this ED is doing? Nonsense. ED is doing nonsense in the country. You're all government employees. Don't think that BJP is going to be permanently be there here in the country for hours. No, don't do nonsense. 17,000 ರೂಪಾಯಿ ಇದೆಯಾ ಅಲ್ಲಿ ವಿಜಯನಗರ 4th ಸ್ಟೇಜಲ್ಲಿ ಒಂದು ಸ್ಕ್ವೇರ್ ಫೀಟು? ನಿಮ್ಮ ಲೆಕ್ಕ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಲೆಕ್ಕ ಪ್ರಕಾರನೇ ಹೇಳ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.